ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ ರಾಯರ ದಯದಿಂದ. ಹಾಗೆ ಮಂಚಾಲಮ್ಮನನ್ನು, ತಾಯಿ ಮಾರಿಕಾಂಬೆಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಇವತ್ತು ತಂದಂಥ ವಿಷಯ ಆ ಹೆಣ್ಣು ಮಗಳ ಹತ್ರ. ಹೆಣ್ಣುಮಗಳು ಯಾರಂತ ನಿಮಗೆಲ್ಲ ಗೊತ್ತು. ಆ ಹೆಣ್ಮಗಳ ಹತ್ರ ಅವರೇ ವಿಡಿಯೋ ಮಾಡಿ ಕಳಿಸಿದ್ರು ನನಗೆ. ಆದರೆ ಆಮೇಲೆ ಹೇಳ್ತಾರೆ, ಬೇಡ ಅಮ್ಮ ನೀವೇ ಹೇಳಿ, ನೀವು ಹೇಳಿದರೆ ಅಲ್ಲಿ ಭಕ್ತಿ ಮೂಡುತ್ತೆ, ಅಲ್ಲಿ ಗತ್ತು ಗಾಂಭೀರ್ಯ ಇರುತ್ತೆ, ನನ್ನ ವಾಯ್ಸ್ ಅಷ್ಟೇನು ಚೆನ್ನಾಗಿಲ್ಲ, ನೀವು ಹೇಳಲೇಬೇಕು ಅಂತ ಅವರು 15 ದಿವಸ ಹಿಂದೆನೇ ವಿಡಿಯೋ ಹಾಕಿದ್ರು. ನಾನು ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಆರಾಮಾಗಿದ್ದಾರೆ ಅಂತ ನಾನು ಮಾಡಿದ್ದೀನಿ ಈಗಾಗಲೇ. ಮತ್ತೆ ಮೊನ್ನೆ ಕಾಲ್ ಮಾಡಿ ಅವ್ರು ಕೇಳ್ತಾರೆ ನನಗೆ, ಯಾಕಮ್ಮ ನಾನು ಮಾಡಿದ ವಿಡಿಯೋನ ನೀವೇ ನೋಡಿಬಿಟ್ಟು ಹಾಕಿ ಅಂತ ಹೇಳಿದ್ದೆ, ಯಾಕೆ ಹಾಕಿಲ್ಲ? ಇಲ್ಲ ನೋಡಮ್ಮ, ಹಾಕೋಕ್ಕಾಗಿಲ್ಲ, ಹಾಕ್ತೀನಿ ಅಂತ ಹೇಳ್ತೀನಿ. ಆದರೆ ಸಾವು ಬದುಕಿನ ಜೊತೆ ಹೋರಾಡ್ತಾ ಇರುವಂಥ ವ್ಯಕ್ತಿಗೆ ನಾವೆಲ್ಲರೂ ಸೇರಿ ನನ್ನ ವಾಟ್ಸಪ್ ಗ್ರೂಪ್ ಸಕಲ ಪ್ರದಾತ ಶ್ರೀ ರಾಘವೇಂದ್ರ ಗುಂಪಿನವರು, ನನ್ನ ಯೂಟ್ಯೂಬ್ ಚಾನಲ್ನವರು, ಎಲ್ಲ ನನ್ನ ಇಷ್ಟಪಡೋರು ಎಲ್ಲರೂ ಸೇರಿ ಒಂದು 23,000 ರೂಪಾಯಿಯನ್ನು ಕಲೆಕ್ಟ್ ಮಾಡಿ ನಾವು ಕೊಟ್ಟಿದ್ವಿ. ಆ ಹೆಣ್ಮಗಳು, ನಾವು ಬರೀ 23,000 ರೂಪಾಯಿ ಕೊಟ್ಟಿರೋದು, ಆ ಹೆಣ್ಮಗಳು ಸಾಧಾರಣ ಒಂದು 2 ಲಕ್ಷ ಹಣ ಕೊಟ್ಟಷ್ಟು ಅಭಿಮಾನವನ್ನು ತೋರಿಸ್ತಾಳೆ. ಅದು ಭಾಳ ಖುಷಿಯಾದಂಥ ವಿಷಯ ನನಗೆ. ಹಾಗೆ ನನಗೆ ಅವರು ವಿಡಿಯೋ ಹಾಕೋಕ್ಕಾಗಿಲ್ಲ, ಹಾಕೋದು ಬೇಡ ಅಂತಾನು ಅಂದಿದ್ರು. ಅವರು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ರು. ನಾನು ಈಗೇನು ಹೇಳ್ತಾ ಇದ್ದೀನಿ ಅಂದರೆ, ಸಾವು ಬದುಕಿನ ಜೊತೆ ಹೋರಾಡ್ತಾ ಇರುವಂಥ ವ್ಯಕ್ತಿ ಮನೆಗೇ ಬರೋದಿಲ್ಲ ಅಂತ ನೋಡಿದ್ರೆ, ಕೊನೆಗೂ ಈಗ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಸ್ವಲ್ಪ ಊಟವನ್ನು ಮಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ ಅಂದರೆ ನನ್ನ ಹತ್ರ ಮಾತಾಡಿದ್ದಾರೆ. ಮಾತಾಡಿ ಅಮ್ಮ, ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇರುವಾಗ ಹೇಳಿದ್ರಂತೆ, ನಾನು ಮಾತಾಡ್ತೀನಿ ಅವ್ರ ಹತ್ರ ಅಂತ ಸನ್ನೆ ಮಾಡಿದ್ರಂತೆ. ಆಗ ಹಾಗೆ ಮಾತಾಡಿದರು. ಸ್ಪಷ್ಟವಾದ ಮಾತು ಗೊತ್ತಾಗಲ್ಲ, ಆದರೆ ನಾನು ಹೇಳಿದ್ದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಊಟ ಮಾಡಬೇಕು, ಬೇಜಾರು ಮಾಡ್ಕೋಬೇಡಿ, ಸಿಟ್ಟು ಮಾಡ್ಕೋಬೇಡಿ ಅಂತೆಲ್ಲ ಹೇಳ್ತೀನಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಎಲ್ಲ ಮಾತಾಡ್ತಾರೆ. ಓಕೆ ಅಂತಾರೆ, ಆಲ್ ರೈಟ್ ಅಂತಾರೆ, ಎಲ್ಲ ಹೇಳ್ತಾರೆ. ಸುಮಾರು ಒಂದು 2 ನಿಮಿಷ ನನ್ನ ಜೊತೆ ಮಾತಾಡಿದ್ದಾರೆ. ನಾನು ಆರೋಗ್ಯದ ಬಗ್ಗೆ ಹೇಳಿದೆ, ನೀವು ಬೇಗ ಕಂಪ್ನಿಗೆ ಹೋಗಬೇಕಲ್ವಾ, ಬೇಗ ಆರೋಗ್ಯ ಸುಧಾರಿಸ್ಬೇಕು, ಅನ್ನನೇ ಊಟ ಮಾಡಬಲ್ಲಂತೆ ನೀವು, ಮಾಡಬೇಕು, ಬೆಳಿಗ್ಗೆ ತಿಂಡಿ ತಿನ್ನಬೇಕು, ಬೇಗ ಗಟ್ಟಿ ಆಗಬೇಕಲ್ವಾ ಅಂತ ಹೇಳಿದಾಗ ನನ್ನ ಒಂದು ಇದಕ್ಕೆ ರಿಯಾಕ್ಟ್ ಮಾಡ್ತಾನೆ ಇದ್ದಾರೆ ಅವರು. ಆದರೆ ಇಲ್ಲಿ ಒಂದು ಸಮಸ್ಯೆ ಬಂದಿರೋದು ಏನಂದರೆ, ಆ ಹೆಣ್ಣು ಮಗಳಿಗೆ ನಂಬಿಕೆ ಇದೆ, ನಂಬಿಕೆನೇ ಇದು. ನಾನು ಹೇಳಿದೆ, ಇಲ್ಲ ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಲ್ಲ, ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲ. ಅದೇನು ನಿನ್ನ ಗಂಡನಿಗೆ ರಾಯರು ಮಾಡಬೇಕೋ ಮಾಡ್ತಾರೆ. ಯಾಕಂದರೆ ಬದುಕದೇ ಇಲ್ಲ ಅಂದವನ್ನ ಬದುಕಿ ಉಳಿಸಿ ಕಳಿಸಿಲ್ವಾ? ಎಲ್ಲೂ ನಿನಗೆ ರಾಯರು ಮೋಸ ಮಾಡಿಲ್ಲ. ಯಾಕಂದರೆ ತುಂಬ ಪವಾಡಗಳನ್ನು ಹೆಣ್ಮಗಳಿಗೆ ಹೇಳಿದ್ದೀನಿ ನಾನು. ಮೋಸ ಆಗಿಲ್ಲ ನನಗೆ, ರಾಯರಿಂದ ಯಾವ ಮೋಸನೂ ಆಗಿಲ್ಲಮ್ಮ. ರಾಯರು ಪ್ರತಿ ಸಲ ನಾನು ಏನೇ ಕೇಳಿದರೂ ರಾಯರು ಇಲ್ಲ ಅಂತ ಹೇಳಲಿಲ್ಲಮ್ಮ ಅಂತ ಹೇಳ್ತಾಳೆ ಹೆಣ್ಮಗಳು. ಹಾಗೆ ನಾನು ಏನಂದೆ, ಅದೆಲ್ಲ ವಿಷಯ ಹೇಳಿದ್ಮೇಲೆ ಯಾಕೆ, ಏನಾಯಿತು ಈಗ ಮತ್ತೆ ಏನು ಅಂತ ಕೇಳಿದಾಗ, ನೆನಪಿನ ಶಕ್ತಿ ಇನ್ನೂ ಸರಿಯಾಗಿ ಬಂದಿಲ್ಲ. ಆದರೂ ನಾನು ಹೇಳಿದೆ, ಬೇಗ ಬರಲಿಕ್ಕಿಲ್ಲಮ್ಮ, ಬೇಗ ರಿಕ್ವೈರಿ ಮಾಡಿ ನಿನ್ನ ಗಂಡನನ್ನು ಮನೆಗೆ ಕಳಿಸಿದ್ದಾರೆ. ಇಷ್ಟೆಲ್ಲ ಮಾಡಿದಂಥ ರಾಯರಿಗೆ ಅದು ಯಾವ ಲೆಕ್ಕ ಅಮ್ಮ? ಅದು ನೆನಪಿನ ಶಕ್ತಿ ಕೊಡೋದು ಯಾವ ಲೆಕ್ಕ? ಸ್ವಲ್ಪ ಕೆಲವೊಂದು ವಿಷಯಗಳನ್ನು ಆಗಾಗ ನೆನಪು ಮಾಡ್ತಾ ಇರಿ. ಯಾಕಂದರೆ ಅವ್ರಿಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿ ಫೋನ್ ಕೊಡು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಂದಮೇಲೆ ಖಂಡಿತವಾಗಿಯೂ ನೆನಪಿನ ಶಕ್ತಿ ಬಂದೇ ಬರುತ್ತೆ ಅಂತಲೂ ಆ ಹೆಣ್ಮಗಳಿಗೆ ಹೇಳಿದ್ದೆ. ಆದರೂ ಆ ಹೆಣ್ಮಗಳು ಹೇಳಿದಾಳೆ, ಇಷ್ಟೆಲ್ಲ ಹಣ ಸಹಾಯ ಮಾಡಿ ನನಗೆ ನನ್ನ ಮಾಂಗಲ್ಯ ಭಾಗ್ಯಕ್ಕೆ ಒಂದು ದಾರಿಯಾಗಿದ್ದೀರಿ ಅಮ್ಮ ನೀವೆಲ್ಲರೂ. ಹಾಗಾಗಿ ನೀವೆಲ್ಲರೂ ಒಂದು ಕ್ಷಣ ನನ್ನ ಗಂಡನಿಗೋಸ್ಕರ ಒಂದೇ ಒಂದು ಕ್ಷಣ ನೀವು ದೇವರಿಗೆ ದೀಪವನ್ನು ಹಚ್ಚುವಾಗ ಅಥವಾ ರಾಯರ ಸ್ಮರಣೆಯನ್ನು ಮಾಡುವಾಗ ಅವರ ಗಂಡ ಅಂತ ಹೇಳಿ ನನ್ನ ಗಂಡನಿಗೆ ನೆನಪಿನ ಶಕ್ತಿ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಮ್ಮ ಅಂತ ಸಹಿತ ಹೇಳಿದ್ದಾರೆ. ಖಂಡಿತ ಹೇಳ್ತೀನಿ. ಜೊತೆಗೆ ಅವ್ರು ಹೇಳಿದೇನು ಅಂದರೆ, ನಿಜ ರಾಯರಿದ್ದಾರೆ ನನ್ನ ಜೊತೆಗೆ, ಅದನ್ನು ನಾನು ನಂಬ್ತೀನಿ, ನನ್ನ ಜೊತೆಗೆ ಇದ್ದಾರೆ. ಆದರೆ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರಾರ್ಥನೆ ಸಹಿತ ಕೆಲಸ ಮಾಡುತ್ತಮ್ಮ. ಹಾಗಾಗಿ ಇನ್ನೊಂದು ಸಲ ನನ್ನ ಗಂಡನಿಗೋಸ್ಕರ ಈ ವಿಡಿಯೋನ ನೋಡಿದ ತಕ್ಷಣ ಪ್ರತಿಯೊಬ್ಬರು ರಾಯರಲ್ಲಿ ನಿಂತು ಅವಳ ಗಂಡನಿಗೆ, ಮೈಸೂರಿನ ಅನ್ನುವಂಥ ಅವಳ ಗಂಡನಿಗೆ ನೆನಪಿನ ಶಕ್ತಿ ಆದಷ್ಟು ಬೇಗ ಬಂದು ಕಂಪನಿ ಡ್ಯೂಟಿಗೆ ಹೋಗಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿ ಅಮ್ಮ. ನೆನಪಿನ ಶಕ್ತಿ ಬಂದರೂ ನಾನು ಕೂಡಲೇ ಏನು ಕಳಿಸ್ಲಿಕ್ಕಾಗಲ್ಲ, ಯಾಕಂದರೆ ಇಂತಿಷ್ಟು ತಿಂಗಳ ನಂತರನೇ ಕಳಿಸ್ಬೇಕು. ಆದರೆ ನೆನಪಿನ ಶಕ್ತಿ ಬಂತು ಅಂದರೆ ನನಗೆ ತುಂಬ ಧೈರ್ಯ ಅಮ್ಮ. ಹಾಗಾಗಿ ಪ್ರತಿಯೊಬ್ಬರು ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಪ್ರಾರ್ಥನೆಗೆ ತುಂಬ ಶಕ್ತಿ ಇದೆಯಮ್ಮ.
ಖಂಡಿತ ರಾಯರ ಅನುಗ್ರಹ, ನಿಮ್ಮೆಲ್ಲರ ಪ್ರಾರ್ಥನೆ ನನ್ನ ಗಂಡನಿಗೆ ಮತ್ತು ಪುನಃ ನೆನಪಿನ ಶಕ್ತಿ ಪೂರ್ತಿಯಾಗಿ ಬರುತ್ತೆ. ಜೊತೆಗಿನ್ನೇನು ಅಂದರೆ ನೆನಪಿನ ಶಕ್ತಿ ಬಂದ ಮೇಲೆ ಮತ್ತೊಂದು ವಿಡಿಯೋದಲ್ಲಿ ಹೇಳಿ ಕಳಿಸ್ತೀನಮ್ಮ. ಖಂಡಿತವಾಗಿ ಇನ್ನೊಂದು ವಿಡಿಯೋ ಮಾಡಬೇಕು. ಯಾಕಂದರೆ ನಂಬುದವರನ್ನು ಯಾವತ್ತೂ ರಾಯರು ಕೈ ಬಿಡುವುದಿಲ್ಲ ಅನ್ನೋದಕ್ಕೆ ನಾನೇ ಕಾರಣ. ಆ ಕಾರಣವನ್ನೊಂದು ಗೊತ್ತಾದರೆ ಬಹುಶಃ ಎಷ್ಟೋ ಜನರ ಭಕ್ತರ ಮನಸ್ಸಲ್ಲಿ ಒಂಥರ ಬೇಜಾರಿದೆ. ಎಲ್ರಿಗೂ ಮಾಡ್ತಾರೆ ರಾಯರು, ನನಗೆ ಯಾಕೆ ಮಾಡಲ್ಲ, ಎಲ್ರಿಗೂ ಮಾಡ್ತಾರೆ ನನಗೆ ಯಾಕೆ ಮಾಡಲ್ಲ ಅಂತ. ಆ ಲೆಕ್ಕದಲ್ಲಿ ನಾವು ಭಕ್ತಿ ಶ್ರದ್ಧೆಯಿಂದ ಬೇಡಿದರೆ ಯಾವತ್ತೂ ರಾಯರು ನಮ್ಮನ್ನು ಕೈ ಬಿಡಲ್ಲ. ಭಕ್ತಿ ಶ್ರದ್ಧೆ ಅಲ್ಲ, ಒಂದು ಸಲ ರಾಯರೇ ಅಂದರೂ ಸಹಿತ ರಾಯರು ನಮ್ಮತ್ತ ನೋಡ್ತಾರಮ್ಮ. ಹಾಗಾಗಿ ನನ್ನ ಗಂಡನಿಗೆ ನೆನಪಿನ ಶಕ್ತಿ ಬರಲಿ ಅಂತ ಪ್ರತಿಯೊಬ್ಬರು ರಾಯರ ನಾಮಸ್ಮರಣೆಯನ್ನು ಮಾಡುವವರು ಒಂದು ಸಲ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿಕ್ಕೆ ಹೇಳಿ ಅಮ್ಮ ಅಂತ ಹೇಳಿದ್ದಾರೆ. ಆಗಾಗಲೇ ನಾನು ಹೇಳಿದ್ದೀನಿ, ಪ್ರಾರ್ಥನೆ ಯಾಕಮ್ಮ, ರಾಯರೇ ನಿಮ್ಮ ಜೊತೆಗಿರುವಾಗ ಇನ್ನು ಮತ್ತೆ ನಮ್ಮ ಪ್ರಾರ್ಥನೆ ಇಲ್ಲಮ್ಮ, ಇಲ್ಲ, ನಿಮ್ಮೆಲ್ಲರ ಪ್ರಾರ್ಥನೆಗೂ ಅಷ್ಟು ಶಕ್ತಿ ಇದೆ. ಯಾಕಂದ್ರೆ ಆ ಬಾಯಲ್ಲಿ ನುಡಿತಾ ಇರೋದು ರಾಯರ ನಾಮಸ್ಮರಣೆ. ಆಗ ಖಂಡಿತವಾಗಿಯೂ ಎಲ್ಲರೂ ನನ್ನ ಗಂಡನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಹೇಳಿ ಎಂದಿದ್ದಾರೆ. ಹಾಗಾಗಿ ತಾವೆಲ್ಲರೂ ಒಂದು ಕ್ಷಣ ಎಲ್ಲೇ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡ್ತಾ ಇರಲಿ. ನೀವು ರಾಯರು ದೇವ್ರ ಕೋಣೆಯಲ್ಲೇ ಹೇಳಬೇಕಂತಿಲ್ಲ, ಒಮ್ಮೆ ರಾಘವೇಂದ್ರಾಯ ನಮಃ ಅಂತ ಹೇಳಿ ಅವರ ಹೆಸರನ್ನು ಹೇಳಿ. ಅವ್ರ ಗಂಡನ ಹೆಸರು ಸರಿಯಾಗಿ ಗೊತ್ತಿಲ್ಲ ನನಗೆ, ಆದರೆ ಅನು ಅಂತ ಮೈಸೂರಿನವರು, ಅವರ ಹೆಸರನ್ನು ಹೇಳಿ ಅವರ ಗಂಡನಿಗೆ ಆದಷ್ಟು ಬೇಗ ನೆನಪಿನ ಶಕ್ತಿ ಬರಲಿ, ತಂದೆ ಅನುಗ್ರಹ ಮಾಡಿ ಅಂತ ಒಂದೇ ಒಂದು ನಿಮಿಷ ಅವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ. ನಿಮ್ಮೆಲ್ಲರ ಪ್ರಾರ್ಥನೆ ಫಲಕಾರಿ ಆಗಿದೆ, ಮುಂದೇನು ಆಗುತ್ತೆ ಅನ್ನೋ ನಂಬಿಕೆ ನನಗೆ ಖಂಡಿತವಾಗಿಯೂ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.